ದೆಹಲಿ ದರ್ಬಾರ್ನಲ್ಲಿ ಸಂಪುಟ ಪುನರ್ರಚನೆ ಸಂಚಲನ ಮೂಡಿಸ್ತಾ ಇದೆ. ಮೋದಿ ಜೊತೆಗೆ ರಾಷ್ಟ್ರಪತಿ ಭೇಟಿ ಬೆನ್ನಲ್ಲೇ ಗುಸುಗುಸು ಶುರುವಾಗಿದೆ. ಅರ್ಥಾತ್ ಪೊಲಿಟಿಕಲ್ ಚರ್ಚೆಗಳು ಪ್ರಾರಂಭಗೊಂಡಿದೆ. ಮೋದಿ ಮತ್ತು ರಾಷ್ಟ್ರಪತಿ ಭೇಟಿ ಬೆನ್ನಲ್ಲೇ ಗುಸುಗುಸು ಪ್ರಾರಂಭ. ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿರುವ ಪಿಎಂ, ಸಚಿವ ಕುರಿಯನ್ ರಾಜೀನಾಮೆ ಬೆನ್ನಲ್ಲೇ ರಾಷ್ಟ್ರಪತಿ ಭೇಟಿ. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ. ಇವತ್ತು ಬೆಳಗ್ಗೆ 11ಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್. ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟದ ಮಹತ್ವದ ಸಭೆ. ಯುವ ಮುಖಗಳಿಗೆ ಮಣೆ, ಹಿರಿಯರಿಗೆ ಸಂಘಟನೆಯ ಹೊಣೆ. ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಬದಲಾವಣೆ. ಪರ್ಫಾರ್ಮೆನ್ಸ್ ರಿಪೋರ್ಟ್, ಅದೆಲ್ಲದರ ಆಧಾರದಲ್ಲಿ ಒಂದಷ್ಟು ಚರ್ಚೆಗಳು. ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿರುವ ನರೇಂದ್ರ ಮೋದಿ, ಇನ್ನು ಸಚಿವ ಕುರಿಯನ್ ರಾಜೀನಾಮೆ ಬೆನ್ನಲ್ಲೇ ರಾಷ್ಟ್ರಪತಿ ಭೇಟಿ. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯೂ ಕೂಡ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11ಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟದ ಮಹತ್ವದ ಸಭೆ. ಯುವ ಮುಖಗಳಿಗೆ ಮಣೆ, ಹಿರಿಯರಿಗೆ ಸಂಘಟನೆಯ ಹೊಣೆ. ಮುಂಬರುವ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲವೂ ಬದಲಾವಣೆಗಳಾಗಬಹುದು. ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಸಚಿವರ ಖಾತೆ ಅದಲು ಬದಲು ಸಾಧ್ಯತೆ. ಮೈತ್ರಿಕೂಟದ ನಾಯಕರ ಸಮಾಧಾನವೇ ಹೈಕಮಾಂಡ್ಗೆ ಸವಾಲು. ಇತ್ತೀಚೆಗೆ ಎನ್ಡಿಎ ಸೇರಿದ ನಾಯಕರಿಗೆ ಮಂತ್ರಿಗಿರಿ ನೀಡುವ ಅನಿವಾರ್ಯತೆ. ಆಪ್ ತೊರೆದು ಬಂದ ರಾಘವ್ ಚಡ್ಡಾ ತಂಡ. ಟಿಎಂಸಿ ಬಂಡಾಯ ಬಣ. ಶಿಂಧೆ ಶಿವಸೇನೆ ಸಂಸದರು ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಅವರಿಗೆಲ್ಲ ಕೊಡಲೇಬೇಕಾಗಿ ಬರುತ್ತೆ. ಮುಂಗಾರು ಅಧಿವೇಶನ ಆರಂಭದ ಮುನ್ನವೇ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಕರ್ನಾಟಕದ ಕೆಲ ಸಚಿವರಿಗೂ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೋಪ್ ಸಿಗೋ ಸಾಧ್ಯತೆ. ಇರೋದು 3 ಜನ. ಮೈತ್ರಿಕೂಟದ ನಾಯಕರ ಸಮಾಧಾನವೇ ಹೈಕಮಾಂಡ್ಗೆ ಅನಿವಾರ್ಯ. ಇತ್ತೀಚೆಗೆ ಎನ್ಡಿಎ ಸೇರ್ಪಡೆಗೊಂಡಿರತಕ್ಕಂತಹ ರಾಘವ್ ಚಡ್ಡಾ ಸಂಸದನಾಗಿದ್ದರು ಆಪ್ ಪಕ್ಷದಲ್ಲಿ. ಸೊ ಬಿಜೆಪಿಗೆ ಇತ್ತೀಚೆಗೆ ಸೇರ್ಪಡೆಯಾದರು. ಅವರಿಗೂ ಈ ಬಾರಿ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳಿದ್ದಾವೆ. ಮೈತ್ರಿಕೂಟದ ನಾಯಕರ ಸಮಾಧಾನವೇ ಹೈಕಮಾಂಡ್ಗೆ ಸವಾಲಾಗಿದೆ. ಇತ್ತೀಚೆಗೆ ಎನ್ಡಿಎ ಸೇರಿದ ನಾಯಕರಿಗೆ ಮಂತ್ರಿಗಿರಿ ನೀಡುವಂತಹ ಅನಿವಾರ್ಯತೆ ಇದೆ. ಆಪ್ ತೊರೆದು ಬಂದ ರಾಘವ್ ಚಡ್ಡಾ ಅವರ ತಂಡ, ಅವರನ್ನು ಈ ಬಾರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗಬಹುದು. ಟಿಎಂಸಿ ಬಂಡಾಯ ಬಣ. ಶಿಂಧೆ ಶಿವಸೇನೆ ಸಂಸದರು ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಮುಂಗಾರು ಅಧಿವೇಶನ ಆರಂಭದ ಮುನ್ನವೇ ಸಂಪುಟ ವಿಸ್ತರಣೆ ಆಗಲಿದೆ. ಕರ್ನಾಟಕದ ಕೆಲ ಸಚಿವರಿಗೂ ಕೂಡ ಕೇಂದ್ರ ಮಂತ್ರಿ ಸ್ಥಾನದಿಂದ ಔಟ್ ಆಗೋ ದೌರ್ಭಾಗ್ಯ ಒದಗಲಿದೆ ಎನ್ನುವಂಥ ಚರ್ಚೆಯೂ ಕೂಡ ಪ್ರಾರಂಭಗೊಂಡಿದೆ. ಸೊ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಬಾರಿ ರಾಜ್ಯ ಮಟ್ಟದ ಯಾವ ನಾಯಕರಿಗೆ ಸ್ಥಾನ ಸಿಗಬಹುದು. ಶೋಭಾ ಕರಂದ್ಲಾಜೆ ಇದ್ದಾರೆ, ಕೇಂದ್ರ ಸಚಿವೆ. ಇನ್ನು ಜೋಶಿ ಇದ್ದಾರೆ, ಪ್ರಹ್ಲಾದ್ ಜೋಶಿ. ಇನ್ನು ವಿ ಸೋಮಣ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಮತ್ತೆ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನೋ ಚರ್ಚೆಯ ನಡುವೆ ಕೇಂದ್ರದಲ್ಲೂ ಕೂಡ ಮೋದಿ ಕ್ಯಾಬಿನೆಟ್ ಸಚಿವ ಸಂಪುಟ ರಚನೆ ಆಗುತ್ತೆ ಮತ್ತೊಮ್ಮೆ, ಅಥವಾ ವಿಸ್ತರಣೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕದ ಈಗಿನ ಒಂದಷ್ಟು ಮಿನಿಸ್ಟ್ರುಗಳಿಗೂ ಕೂಡ ಕೋಕ್ ಸಿಗಬಹುದಾ? ಸೈಲ್ ಹೌದು. ಯಾಕೆಂದ್ರೆ ರಾಜ್ಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆಗಳು ಆರಂಭ ಆಗಿರುತ್ತೆ. ಯಾಕೆಂದ್ರೆ ಈಗಾಗಲೇ ಅದು ಸರ್ಕಾರಕ್ಕೆ ಬಂದು ಅದು ಕೂಡ 2.5 ವರ್ಷ ಆಗ್ತಾ ಬಂದಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ಬೇಕು. ಹೊಸಬರಿಗೆ ಮತ್ತೆ ಬೇರೆ ಪಕ್ಷದಿಂದ ಬಂದವರಿಗೂ ಕೂಡ ಅವಕಾಶಗಳು ಕೊಡಬೇಕು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿರೋದ್ರಿಂದ ಮುಂದಿನ ದಿನಗಳೇನಂದ್ರೆ 1 ತಿಂಗಳ ಒಳಗಾಗಿಯೇ ಸಚಿವ ಸಂಪುಟ ಪುನರ್ರಚನೆ ದೇಶದಲ್ಲಿ ಆಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಮೋದಿ ಅವರು ಕೂಡ ರಾಷ್ಟ್ರಪತಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಇದು ಮತ್ತಷ್ಟು ವೇಗವನ್ನು ಪಡ್ಕೊಂಡಿರುವಂತದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಸಚಿವ ಕುರಿಯನ್ ರಾಜೀನಾಮೆ ಬೆನ್ನಲ್ಲೇ ರಾಷ್ಟ್ರಪತಿಯನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮೋದಿ ಅವರು ಚರ್ಚೆ ಮಾಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೂ ಕೂಡ ಐವೋಟ್ ಮೀಟಿಂಗ್ ಅನ್ನ ಕೂಡ ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಅಂದ್ರೆ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಂಪೂರ್ಣವಾಗಿ ಚರ್ಚೆ ಆಗ್ತಾರೆ. ನಿನ್ನೆ ಏನು ಮೋದಿ ಇವ್ರನ್ನ ರಾಷ್ಟ್ರಪತಿ ಅವ್ರನ್ನ ಭೇಟಿ ಆದ್ರು, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆದ್ವು, ಮತ್ತೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಮುಂದಿನ ವಿಧಾನಸಭೆ ಅಂದ್ರೆ
ಮುಂದಿನ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಯಾರೆಲ್ಲ ಅವಕಾಶಗಳನ್ನ ಕೊಡಬೇಕು, ಯಾಕೆಂದ್ರೆ ಮಿತ್ರವಾಗಿ ಈಗ ಮೈತ್ರಿಕೂಟದಲ್ಲಿರುವಂತಹ ನಾಯಕರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕು, ಮತ್ತು ಅದರಲ್ಲಿ ಯುವಕರಿಗೆ ಮತ್ತೆ ಏನು ಉತ್ಸಾಹಿಗಳಿದ್ದಾರೆ ಮತ್ತು ಹಿರಿಯರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕು, ಮತ್ತು ಅವರಿಗೆ ಪಕ್ಷ ಸಂಘಟನೆಗೆ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದ್ರಿಂದ ಈ ಬಾರಿ ಹೊಸಬರಿಗೆ ಮತ್ತು ಅದೇ ರೀತಿಯಾದಂತೆ ಹಿರಿಯರಿಗೂ ಕೂಡ ಅವಕಾಶಗಳು ಸಿಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ವಿಚಾರದಲ್ಲಿ ಬದಲಾವಣೆಗಳು ಕೂಡ, ಖಾತೆ ಬದಲಾವಣೆಯಾಗೂ ಕೂಡ ಇರುವಂತದ್ದು. ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ ಎಂಬ ಚರ್ಚೆ ರಾಜ್ಯದಲ್ಲಿ ಇದೆ. ಅಂದ್ರೆ ಪ್ರಮುಖವಾಗಿ ಈಗ ಕೇಂದ್ರ ಸಚಿವರು ಆಗಿರುವಂತದ್ದು ನಾವು ನೋಡೋದಾದ್ರೆ HD ಕುಮಾರಸ್ವಾಮಿ, ಜೋಶಿ, ಸೋಮಣ್ಣ ಮತ್ತೆ ಅದೇ ರೀತಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇರುವಂತದ್ದು. ಇವರಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ. ಪ್ರಮುಖವಾಗಿ ರಾಜಕೀಯಕ್ಕೆ ಬರುವಂತ ನಾಯಕರು ಇದರಲ್ಲಿ ಇದ್ದಾರೆ ಎಂಬ ಚರ್ಚೆಗಳು ಕೂಡ ಇರುವಂತದ್ದು. ಅದರಲ್ಲಿ ನಾವು ನೋಡೋದಾದ್ರೆ ಸೋಮಣ್ಣವರಿಗೆ ಈ ಬಾರಿ ಸಚಿವ ಸ್ಥಾನ, ಆದ್ರೆ ರಾಜ್ಯ ಖಾತೆ ಕೊಟ್ಟಿದ್ರು ಕೂಡ ಅವರು ಸಚಿವ ಸ್ಥಾನ ತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಾಗ್ತಿದೆ. ಅವರು ರಾಜ್ಯಾಧ್ಯಕ್ಷರ ರೇಸ್ ನಲ್ಲೂ ಕೂಡ ಇರುವಂತದ್ದು. ಇನ್ನೊಂದ್ ಕಡೆ ಜೋಶಿ ಅವ್ರನ್ನು ಕೂಡ ಅಂದ್ರೆ ರಾಜಕೀಯಕ್ಕೆ ಕಳಿಸ್ತಾರೆ ಕೇಂದ್ರ ನಾಯಕರು. ಯಾಕೆಂದ್ರೆ ಈಗಾಗಲೇ ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ಬೋದು, ಅಡ್ಡ ಮತದಾನ ಆಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಗೆ ಹಿನ್ನಡೆ ಆಗಿದೆ. ಅವ್ರಿಗೂ ಕೂಡ ಸಚಿವ ಸ್ಥಾನಕ್ಕೆ ಕೊಟ್ಟು ರಾಜಕೀಯಕ್ಕೆ ಕಳಿಸುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಕುಮಾರಸ್ವಾಮಿಯವರೇ ಒಂದು ರೀತಿಯಾದಂತ ಸಚಿವ ಸ್ಥಾನದಲ್ಲಿ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಇಲ್ಲದಿರಲು ತೀರ್ಮಾನ ಮಾಡಿದ್ದಾರೆ ಎಂಬುದು ಕೂಡ JDS ನಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಮುಂದುವರೆದಿದೆ ಆದಲ್ಲಿ ರಾಜ್ಯ ರಾಜಕೀಯ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಕುಮಾರಸ್ವಾಮಿಗೆ ಆಗಲ್ಲ. ಮತ್ತು ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ. ಮೊನ್ನೆಯೂ ಕೂಡ ಅಡ್ಡ ಮತದಾನ ಆಗಿದೆ. ಅದೇ ರೀತಿಯಾದಂತೆ ಮುಂದಿನ ದಿನಗಳಲ್ಲಿ ಅಂದ್ರೆ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿ ಮತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದಾಗಿಯೂ ಕೂಡ ಅವರು ಈ ಬಾರಿ ಕ್ಯಾಬಿನೆಟ್ ನಲ್ಲಿ ದೂರ ಉಳಿಯುವ ಸಾಧ್ಯತೆ ಇದೆ ಎಂಬುದು ಕೂಡ ಚರ್ಚೆ ಆಗ್ತಿದೆ. ಅದರಿಂದಾಗಿ ಸಾಕಷ್ಟು ಹೊಸಬರಿಗೆ ರಾಜ್ಯದಲ್ಲೇ ಕೂಡ ಹಲವರಿಗೆ ಅವಕಾಶಗಳು ಸಿಗುವ ಸಾಧ್ಯತೆ ಇರುವಂತದ್ದು ಸಾಯಿಲ್. ತಮ್ಮೆಲ್ಲ ಡೀಟೇಲ್ಸ್ಗೆ